ತತ್ತು ಸಾರ ಮಾತ ನಿನಗ ಗೊತ್ತ ಮಾಡಿ ಹೇಳತಿ ಹೌದವಾ ಏ ಚಿತ್ತ ಕೊಟ್ಟ ಕೊತ್ತ ಕೇಳು ಕಾಳೇಶ್ವರ ಏ ಹೇಳಿದರ ಕೇಳುವ ಅಲ್ಲಿ ಹೋಗತಿ ಯಾವ ನೀ ಹೋಗೋ ದಾರಿ ಒಂದ ಪರಬ ಎಂದ ನಿರ್ಧಾರ ಏನ್ ಹೇಳಿದರ ಕೇಳುವ ಅಲ್ಲಿ ಹೋಗತಿ ಯಾವ ದಾರಿ ಒಂದ ಪರಬ ಮತ್ತ ನಿರ್ಧಾರ ಹೊದಗಿನ ಒಳಗಿಂದ ಹುಟ್ಟಿ ಬಂದ ನೀವು ಹೊದಗಿನ ಒಳಗಿಂದ ಹುಟ್ಟಿ ಬಂದ ನೀವು ಹುಟ್ಟಿ ಬಂದ ಹೊದಗಿನಿಂದ ಹುಟ್ಟಿ ಬಂದ ಅಂಜಿಕೆನ ಮುಂದೆ ಏ ಹಿಂದ ಸತ್ತಂಗ ಸಾಯ್ಬ್ಯಾಡು ನೀ ಮುಂದ ಏ ಮೂಲ ದಿನದ ಬಾಜಾರ ಮಾಡಿಕೊ ವ್ಯಾಪಾರ ಸಮೇದಮೆ ಭಾವಗುಣ ತಿಳದಿ ನಿನಗ ಹೊಳದಿ ಎಂದ ಮೂರ ದಿನದ ಬಾಜಾರ ಮಾಡಿಕೊ ವ್ಯಾಪಾರ ಸಮೇಧಮೆ ಭಾವಗುಣ ತಿಳದಿಯಿಂದ ಮುಂದ ಹೊಳದಿಯಿಂದ ಅಮ್ಮದಮ್ಮ ಬುದ್ಧಿ ಕೆಟ್ಟ ಗರ್ವತಾನ ಸಿಟ್ಟ ಬೇಟ ಏ ತರ್ಕ ಹಿಡಿ ಸರ್ಕ ಭಾವ ಕಾಲದಿಂದ ಏ ಸುತ್ತಿ ಜನ್ಮ ಮಾಯದ ಬಲಿ ಒಂದ ದಿನ ಹೋಗದ ಖಾಲಿ ಜಂತ್ರಲಾಗ ಒಗದಿ ಒಪ್ಪ ಜಿಗದ ಏ ಸುತ್ತಿ ಜನ್ಮ ಮಾಯದ ಬಲಿ ಒಂದ ದಿನ ಹೋಗದ ಖಾಲಿ ಜಂತ್ರಲಾಗ ಒಗದಿ ಒಪ್ಪ ರಾಟಿ ಜಿಗದ ನಿನ್ನ ಮನೆಯ ಮಾಡಲಿಲ್ಲ ಗಟ್ಟಿ ಕಟ್ಟಿ ತಾಳ ಹರದ ಮೂರ ಬಟ್ಟಿಯ ಒಂದ ದಿನ ಹೋಗುದ ಗುಳೆ ಕಟ್ಟಿ ಹರಿತಾರೋ ಉಡದಾರ ಲಂಗೋಟಿಯ ಏ ಬಂಧು ಬಳಗ ನಿನ್ನ ಸುತ್ತ ಯಾರಿಲ್ಲ ತಿಳಿ ಮತ್ತ ಬಂಧು ಬಳಗ ನಿನ್ನ ಸುತ್ತ ತಿಳಿ ಮಾಯ ಬಂಧು ಬಳಗ ನಿನ್ನ ಸುತ್ತ ಯಾರಿಲ್ಲ ತಿಳಿ ಮಾತ ಏ ಗಟ್ಟಿ ಮನಿ ಕಟ್ಟಿಸಿದ್ಯೋ ಕಾಯಪುರ ಹೇಳಿದರೆ ಕೇಳುವಲ್ಲಿ ಹೋಗತಿಯ ಅಲ್ಲಿ ದಾರಿ ಒಂದ ಪರಬ ಎಂದು ನಿರ್ಧಾರ ಏನ್ ಹೇಳ್ತಾರೆ ಕವಿಗಳು ಏನಂತ ಹೇಳ್ತಾರು ತತ್ತು ಸಾರ ಮಾತ ನಿನಗ ಗೊತ್ತ ಮಾಡಿ ಹೇಳತೇನ ಚಿತ್ತ ಕೊಟ್ಟ ಕುತ್ತ ಕೇಳೋ ಕವೇಶ್ವರ ಹೇಳಿದರೆ ಕೇಳುವ ಅಲ್ಲಿ ಹೋಗ್ತಿದಿ ಯಾವಲ್ಲಿ ನೀ ಹೋಗೋ ದಾರಿ ಒಂದ ಪರಬಾರ
ಇದು ಹೋಗುದು ಬರುದು ನಿರ್ಧಾರ. ಹೌದಲ್ಲ? ಬರ್ಬೇಕಾದ್ರೂ ಯಾರಿಗ್ ಹೇಳಿ ಬಂದಿಲ್ಲ, ಬಂದಿಲ್ಲ. ಹೋಗ್ಬೇಕಾದ್ರೂ ಯಾರಿಗ್ ಹೇಳಿ ಹೋಗಂಗಿಲ್ಲ, ಹೌದು ಹೌದಲ್ಲ? ಬರ್ಬೇಕಾದ್ರೂ ಏನ ತಂದಿಲ್ಲ, ತಂದಿಲ್ಲ. ಹೋಗ್ಬೇಕಾದ್ರೂ ಏನೋ ಒಯ್ಯೋದಿಲ್ಲ. ಹೌದ್ರಿ. ಅದಕ್ಕೆ ಹೇಳ್ಯಾರ, ಏನಂತ್ರಿ? ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ, ಬಂದ್ ಹೋಗು ನಡು ಎಲ್ಲ ಈ ಜೀವನ ಅನ್ನುವಂಥದ್ದು ಒಂದು ಕತ್ತಲೆ. ಹೌದು ಹೌದವ್ವ. 3 ದಿನದ ಬಾಜಾರದೊಳಗ ಜ್ಞಾನ ಅನ್ನುವಂತ ದೀಪ ಹಚ್ಕೊಂಡ 4 ಮಂದಿ ಬೇಕಾಕೊಂಡ ಹಾ ನನ್ನವ್ರ ತನ್ನವ್ರ ದಾನ ಧರ್ಮ ತಗ್ಗಿ ಬಾಗಿ ಹಾ ಸಣ್ಣವ್ರ ದೊಡ್ಡವ್ರ ಅಂದ ನಡಿಬೇಕಾಗೈತಿ 3 ದಿವಸದ ಬಾಜಾರದೊಳಗ. ಹೌದು ಹೌದವ್ವ. ಹಾ ಹೌದಲ್ಲ? ಅದಕ್ಕೆ ಹೇಳತ್ತೀನಿಪ್ಪ ನಿನಗ, ಹಾ ಹಮ್ಮದಮ್ಮ ಬುದ್ಧಿ ಕೆಟ್ಟ ಗರ್ವ ತಾನು ಸಿಟ್ಟ ಬಿಟ್ಟ. ಹೌದು. ಇದನ್ನ ನಡಬಾರಕ ಬಂದವ್ರ ಚೀಸ್ ನೋಡಿ ನಡ್ಬರ್ಕ್ ಬಂದವಲ್ಲ ಇವು. ಹೆಂಗ ಹೆಂಗ್ರಿ ಅವ್ವ? ಗರ್ವ ಹಾ ಗರ್ವ. ಸಿಟ್ಟ ಅನ್ನುವಂಥದ್ದು ಯಾವಾಗ ಬರ್ತೈತಿ? ಯಾವಾಗ್ರಿ? ನಾನೇ ಬರ್ಬೇಕಾದ್ರೆ ಇದನ್ನ ನಡಬಾರಕ ಬಂದ ನಡಬಾರಕ್ ಹೋಗು ಚೀಸ್. ಹೌದು ಹೌದಲ್ಲ? ಹೆಂಗ ಹೆಂಗವ್ವ? ಮನುಷ್ಯಾಗ 20 ವರ್ಷ ರನ್ನಿಂಗ್ ನಡೀತಪ್ಪ ಅಂದ್ರ ಏನ್ ಆಗ್ತದ? ಮೈಯಾಗ ಬಿಸಿ ರಕ್ತ ಕುದಿತಿರ್ತೈತಿ. ಹಾ ಕುದಿತೈತಲ್ಲ? ಜಗದಾಗ ನನ್ನಟ್ಟ ದೊಡ್ಡವನ ಯಾಮಿಲ್ಲ, ನಾನ ದೊಡ್ಡವ ಅಂತ ಹೇಳಿ ಹಾ ಸುಮ್ಮ ನಿತ್ತವಂಗ ಮುಂಡಿ ಹೊಡಿಯಂಗ ಆಗ್ತಿರ್ತೈತಿ ನೋಡ್ರಿ ಒಳಗ. ಹೆಂಗ? ಹಾ ಇದತ್ತು ಬಾರು ನನ್ನ ರಾಣಿ. ಅದಕ್ಕ ಹಾ ಸುಮ್ಮ ನಿತ್ತವ್ರಿಗೆ ಮುಂಡಿ ಹೊಡಿಯಂಗ ಆಗ್ತಿರ್ತೈತಮ್ಮ. ಆಗ್ತದ್ರ? ಅದಕ್ಕ ಹಾ ಇದು 20 ವರ್ಷ ಆತಂದ್ರ ನಾನೇ ಬತ್ತು ಒಳಗ. ತುಂಬ್ಕೋತಲ್ಲ? ನನ್ನಟ್ಟ ದೊಡ್ಡವನ ಯಾವಿಲ್ಲ, ಜಗ ಜೀರೋ ಹೌದು. ಅಂತ ಹೇಳಿ ತಿಳಿತಿರ್ತೈತಿ. ಹಾ ಅದ 20 ಹೋಗಿ ಏನಾತವ? ನಮ್ಮ ಕಾಕಾನಗತ್ಲೆ 70 ವರ್ಷ ಆಗಲಿ ಆಗ್ಲಿ ಅವಾಗ ನಾನೇ ಹೋಗಿ ಒಳಗ ನೀನ ಹೊಕ್ಕಿರ್ತದ. ಹೌದು ಹೌದು. ಯಾಕ? ಯಾಕ್ರಿ? ಈ ಸಂಸಾರ ಅನ್ನೋದು ಹೆಂಗೈತಿ ಅನ್ನುವಂಥದ್ದು ಇದು ಜನಗಾನಿ ಎಳದ ಬಳಚಿರ್ತೈತಿ ಆ ಮನುಷ್ಯ. ಹೌದು ಹೌದಲ್ಲ? ಯಾಕಂದ್ರ ನೋಡ್ರಿ ಸಂಬಂಧ ಉದಾಹರಣೆ ಕೊಡನು. ಹಾ ಕೊಡ್ರಲ್ಲ. 20 ವರ್ಷದವನ ಕೈಯಾಗ ಒಂದು ಹೋಂಡಾ ಗಾಡಿ ಕೊಟ್ಟ ನೋಡ್ರಿ. ಹಾ ಏನಾಗ್ತದ? ಅದೇ ಒಂದು 50 ವರ್ಷದವನ ಕೈಯಾಗ ಒಂದು ಗಾಡಿ ಕೊಟ್ಟ ನೋಡ್ರಿ. ಏನಾಗ್ತದ್ರಿ? ಈ 50 ವರ್ಷದವನ ಕೈಯಾನ ಹೋಂಡಾ ಗಾಡಿ ಹೆಂಗ? ಹೆಂಗ್ರಿ? ಅಗದಿ ಒಂದು ದಂಡಿ ಹಿಡದ ಒಂದು ಲೈನ್ ಹಿಡದ ಹೌದು. ಬಾಳ ಅದ್ರ 40 ಮುಂದೆ ಓಡಂಗಿಲ್ಲ ಅದ ಗಾಡಿ. ಹೌದಲ್ಲ? ಯಾಕ? ಯಾಕ್ರಿ? ಅವ ಎಲ್ಲ 20 ವಯಸ್ಸಿದ್ದಾಗ ಮಾಡಿ 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 ಲತ್ತಿ ತಿಂದ ಪೆಟ್ಟು ತಿಂದ ಕಚ್ಚಾಗಿ ಕೂತಿರ್ತಾನವ. ಹೌದು ಹೌದಲ್ಲ? ಅದನ್ನೆಲ್ಲ ಅನುಭವಿಸಿ ಬಿಟ್ಟಿರ್ತಾನವ. ಹೌದು. ಅದಕ್ಕೆ ಎಟ್ಟು ಓಟಿದ್ರು ಏನ ಒಮ್ಮೆ ಖಾಲಿ ಐತಿ ಹೇಳಿ ಹೌದು. ಅಗದಿ ಒಂದ್ ಲೈನ್ ಹಿಡಿದು ಹೋಗ್ತತಿ ಗಾಡಿ. ಯಾರದ? ಹಾ 50 ವರ್ಷ ಇದ್ದವಂದ. ಹೌದು ಹೌದಲ್ಲ? ಆದ್ರ ಅದ 20 ವರ್ಷ ಇದ್ದವಂದ. ಇವನೇ ಹಂಗೆ? ಇವನ್ ಹಂಗಿಲ್ರಿ. ಹೆಂಗ್ರಿ? ಇವನು ಮನಿಗ್ ಹೋಗಿ ಮುಟ್ಟು ಕುಡ್ದ 3 ಮಣತ ಹೇಳ್ತತಿ ಗಾಡಿ. ಒಮ್ಮೆ ತೆಳಗ ಬೀಳತತಿ, ಒಮ್ಮೆ ಮ್ಯಾಲ ಹೇಳ್ತತಿ, ಒಮ್ಮೆ ತೆಳಗ ಬೀಳತತಿ. ಯಾಕ? ಯಾಕ? ಅದ ಅವಾಗಿನ ಒಳಗ ಇರ್ತತಿ, ಅದ ನಾನೇ. ಹೌದು ಹೌದಲ್ಲ? ಅದಕ್ಕೆ ಹೇಳ್ತಾರ, ಏನಂತ? ಸಿಟ್ಟು ತನ್ನ ವೈರಿ, ಶಾಂತಿ ಪರರ ವೈರಿ. ಹೌದವ್ವ. ಸಿಟ್ಟು ಅನ್ನುವಂಥದ್ದು ಯಾರು ಸುಟ್ಟು ನಡೀತಾರ ಅವ್ರ ಭೂಮಿ ತಲೆ ಮ್ಯಾಗ 4 ದಿವಸ ಬದುಕಬೇಕಾಗ್ಯದ. ಹೌದು ಹೌದಲ್ಲ? ಸಿಟ್ಟಿನ ಕೈಯಾಗ ಯಾರು ಬುದ್ಧಿ ಕೊಡ್ತಾರಲ್ಲ ಊರ ನಡಬಾರಕ ಹೊತ್ತುಟ್ಲೆ ಹೋಗ್ಬೇಕಾಗತತಿ ಅಂತ ಕವಿಗಳು ಹೇಳ್ತಾರ. ನಿನ್ನೆ ರಾತ್ರಿ ಹಿಡ್ಕೊಂಡು ಇಲ್ಲಿ ತಕ ಹಾಡ್ಕಿ ಚಾಲದ, ಇನ್ನ ಮಾತ್ರ ನಾಳೆ ಸತ್ಯಾನೂ ಅದಾವ. ಅದಕ್ಕೆ ನಮ್ಮ ಸರಿಜೋಡಿ ಕಲಾವಿದರ ಬಸವಣ್ಣ ಮದರಿ ಅವರು ಹೇಳತ್ಯಾರ, ಹೌದು ಹೌದು, ಎಲ್ಲ ಪರಮಾತ್ಮನದಿಂದ ಆಗೈತಿ ಅನ್ನುವಂತ ಲೆಕ್ಕ ಐತಿ ಅವ್ರದ. ಹೌದು. ಅದಕ್ಕೆ ನೋಡುನು ಅವ್ರೊಂದು ಆಧ್ಯಾತ್ಮಿಕ ನನಗ್ ಕೇಳ್ಕೊತ ಬಂದಾರ, ನಾವು ಒಂದು ಆಧ್ಯಾತ್ಮಿಕ ಹೇಳ್ಕೊತ ಹೊಂಟದೀವಿ. ಹೌದ್ರಿ. ಮತ್ತೆ ಮುಂದಿನ ಸಂಧಿ ಬಂದಿ ಹಂಗ ಹೇಳ್ತಾರ ನೋಡೋಣ್ರಲ್ಲ.